ಹೋರಾಟ ಹೋರಾಟ ರಸ್ತೆಗಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಆದ್ರೆ ಅಧಿಕಾರಿಗಳಿಗೆ ಇದರ ಮನವರಿಕೆ ಆಗ್ಬೇಕು. ಯಾಕೆಂದ್ರೆ ಸಾಧಾರಣವಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕೊಡಗಿನಲ್ಲಿ ಅಡ್ಡ ರಸ್ತೆಗಳು ಸುಮಾರಿದೆ. ಶಾಸಕರಿಂದ ಹಿಡಿದು ಎಲ್ರಿಗೂ ಅಡ್ಡ ರಸ್ತೆಗಳಿದೆ. ಹಾಗಾಗಿ ಅಡ್ಡ ರಸ್ತೆಗಳಿಂದ ಓಡಾಡ್ತಾ ಇದ್ದಾರೆ. ಕಿತ್ತೋಗಿ ರಸ್ತೆಯಲ್ಲಿ ಯಾರು ಓಡಾಡ್ತಾ ಇಲ್ಲ, ಇವನ್ ಅಧಿಕಾರಿಗಳಿಂದ ಹಿಡಿದು. ಸೊ ಅಧಿಕಾರಿಗಳಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅಧಿಕಾರಿಗಳನ್ನ ಅದೇ ರಸ್ತೆಯಲ್ಲಿ ಆಟೋದಲ್ಲೇ ಕರ್ಕೊಂಡ್ಬಂದು ಅನುಭವವನ್ನ ತೋರಿಸುವಂತ ಕೆಲಸವನ್ನ ನಾವು ಮಾಡಿದೀವಿ. ನಮ್ಮ ಪ್ರತಿಭಟನೆಯ ಉದ್ದೇಶ ಏನು, ಅದರ ವಿಚಾರ ಏನು ಅನ್ನೋದನ್ನು ಅಮ್ಮತ್ತಿಯಲ್ಲಿ ನಾವು ಮಾನವ ಸರಪಳಿ ಮಾಡೋದ್ರ ಮೂಲಕ ಮಾತಾಡ್ತೀವಿ. ಆದ್ರೆ ಇದೇ ರಸ್ತೆಯಲ್ಲಿ ಸಂಬಂಧಪಟ್ಟಂತವರು ನಮ್ಮ ಮನೆ ಪಂಡವರು ದೇವಯ್ಯನವರಿದ್ದಾರೆ. ಅವರು ನಮ್ಮ ಅಧಿಕಾರಿಗಳು ಒಂದೆರಡು ಮಾತಾಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಅವರು ಇಲ್ಲಿ ಮಾಡಿ ನಾವು ತಕ್ಷಣ ಆಟೋದಲ್ಲೇ AW ಅವ್ರನ್ನ ಲೈನ್ ಆಗೆಲ್ಲ ಆಟೋದವರು ಪಾಲಿಬಿಟ್ಟ ಅಮ್ಮತ್ತಿ ಟೌನ್ ಅಲ್ಲಿ ಸೇರೋದ ಕೆಲಸವನ್ನ ಮಾಡ್ತೀವಿ. ಬನ್ನಿ ಸರ್, ಮುಂದೆ ಬನ್ನಿ ಸರ್ ಪ್ಲೀಸ್. ಈ ರೋಡ್ ಅಲ್ಲಿ ಏನು ವ್ಯವಸ್ಥೆ ಏನು ಮಾಡೇ ಇಲ್ಲ. ಬಾಕಿ ಎಲ್ಲ ಕಡೆ ಸುಮಾರು ರೋಡ್ ಮಾಡಿದ್ದಾರೆ, ಯಾರ್ದು ಪ್ರೈವೇಟ್ ರೋಡ್ಗಳು ಆಗ್ತಾ ಇದೆ. ಆದ್ರೆ ಈ ರೋಡ್ ಯಾರು ತಿರುಗಿ ನೋಡ್ತಾ ಇಲ್ಲ. ಒಂದು ವರ್ಷದಿಂದ ಒಂದು ಪ್ರತಿಭಟನೆ ಮಾಡಿದ್ವಿ. ಯಾವಾಗ AW ಅವರು ಬಂದಿದ್ರು, ಅಲ್ಲಿಂದ ಒಂದು ಅರ್ಧ ಮಾಡ್ಬಿಟ್ಟು ಅದು ಯಾವೊಬ್ರು ಕಾಂಟ್ರಾಕ್ಟರ್ ಅಲ್ಲಿಂದ ಹೋಗ್ಬಿಟ್ರು. ಇವಾಗ ಇದೇನಂದ್ರೆ ಪುನಃ ಇವಾಗ ಒಂದು 4 ತಿಂಗಳಿಂದ ಏನೋ ವೆಟ್ ಮಿಕ್ಸ್ ಹಾಕ್ಬಿಟ್ಟು ಈ ರೋಡಿಗೆ ಏನೋ ರೆಡಿ ಮಾಡಿದ್ರು. ಒಂದು ತಿಂಗಳಲ್ಲಿ ಅದು ಹೋಯ್ತು. ಇವಾಗ ಪುನಃ ಇದೇ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ. ಇದು ನಮಗೇನು ಪ್ರಯೋಜನ ಆಗೋದಿಲ್ಲ. ಮತ್ತೆ ಗಾಡಿಗಳ ಕಂಡೀಷನ್ ಆಗಿದೆ, ನಮ್ಮ ಮೈದು ಕಂಡೀಷನ್ ಆಗಿದೆ. ಅದು ಏನು ಹೇಳಕ್ಕಾಗಲ್ಲ. ಇದು ಓಡಾಡಿಸಿ ನಾವು ಒಂದು 10 ಸತಿ ಹೋಗ್ಬೇಕಾಗುತ್ತೆ ಈ ರೋಡಲ್ಲಿ ಯಾರು ಆಗದ ಪಾಲಿಬೆಟ್ಟದಿಂದ ಬರೋರಿದ್ದಾರೆ. ಎಲ್ಲ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ. ಆಟೋದವರು, ವಾಹನ ಮಾಲೀಕರು ಎಲ್ಲರಿಗೂ ತೊಂದರೆ ಆಗ್ತದೆ. ಎಷ್ಟು ಹೇಳಿದ್ರು ಯಾರು ಈ ವಿಷಯದಲ್ಲಿ ಏನು ವಿಚಾರಣೆ ಮಾಡ್ತಾನೆ ಇಲ್ಲ. ಈಗ ನಾವು ಅಮ್ಮತ್ತಿಯಿಂದ ಪಾಲಿಬೆಟ್ಟದವರೆಗೆ ಇದನ್ನ ಹೊಸ ಡಾಂಬರ್ ಮಾಡ್ಲಿಕ್ಕೆ ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ. CR ಕೇಳಿ 4 ಕೋಟಿ ಅನುದಾನ ಕೇಳಿ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ಅದಾಗ್ತಿದ್ದಂಗೆ ಅನುಮೋದನೆ ಆಗ್ತಿದ್ದಂಗೆ ಈಗ ವಿಚಾರ ತಗೊಳ್ಳಿ ಸರ್, ಉತ್ತರ ಮುಂದೆ ಕಡೆ ಕೊಡಿ, ಅವರು ಬರ್ತಾರೆ, ನಾವು ಮಾತಾಡ್ತೀವಿ. ಯಾಕಂದ್ರೆ ನಾವು ನಮ್ದು ವಿಚಾರಗಳಿದೆ, ಅವ್ರದ್ದು ವಿಚಾರ ಏನಿದೆ ಅವ್ರ ಜಸ್ಟ್ ಅವ್ರ ವಿಚಾರನ ಕೇಳ್ಕೊಳ್ಳಿ. ನಮ್ಗೆ ಆಶ್ವಾಸನೆ ಕೊಟ್ಟು ಹೋಗಿದವ್ರೆ. ಅಲ್ಲಿಂದ ಇವಾಗ ಒಂದ್ 2 ವರ್ಷ ಆಯ್ತು, ಏನು ಮಾಡಿಲ್ಲ. ನೀವು ಪುನಃ ಆಶ್ವಾಸನೆ ಕೊಟ್ಬಿಟ್ಟು ಹೋಗ್ತೀರಾ. ಇವಾಗ ಪುನಃ ನೋಡಿ ಇಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದಾರೆ ಇದು? ಉತ್ತರವನ್ನ ನಾವು ಅವ್ರು ಏನ್ ಕೇಳಿದ್ರು, ಸಾರ್ವಜನಿಕರು ನಾವು ಆಟೋ ಸಂಘದವ್ರು ಏನ್ ಕೇಳ್ತೀವಿ ಅದಕ್ಕೆರಡು ಸೇರಿಸಿ ಉತ್ತರವನ್ನ ಅಲ್ಲಿ ಕೊಡುವಂತ ಕೆಲಸವನ್ನ ಮಾಡಿ. ಸೊ ದಯವಿಟ್ಟು ಮತ್ತೊಮ್ಮೆ ಸರ್ ಎಲ್ಲರೂ ಅಲ್ಲಿಗೆ ಅಮ್ಮತ್ತಿಗೆ ಹೋಗುವಂತ ಕೆಲಸವನ್ನ ಮಾಡಿ. ಇವಾಗ ನೀವು ಆಟೋದಲ್ಲಿ ಬಂದಿದ್ದೀರಲ್ಲ ಇಷ್ಟು ದೂರ, ಹೆಂಗಿತ್ತು ನಿಮ್ದು ಪ್ರಯಾಣ ಇಲ್ಲಿ ಅಂತ ಹೇಳ್ಬೋದು ನೀವು? ಕಷ್ಟ ಇದೆಯಲ್ಲ. ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇರೋದಿಲ್ಲ. ಒಂದ್ಸಲ 200 ರೂಪಾಯಿ ಬಾಡಿಗೆಗೆ ಅಮ್ಮತ್ತಿ ಹೋದ್ರೆ ರಿಟರ್ನ್ ಬರುವಾಗ 1000 ರೂಪಾಯಿ ಖರ್ಚು ಮಾಡ್ಬೇಕು. ಯಾವ್ದಕ್ಕೆ? ರೋಡ್ ಟ್ಯಾಕ್ಸ್ ಎಲ್ಲ ಕಟ್ತಾ ಇದ್ದಾರೆ. ದೊಡ್ಡ ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ರೋಡ್ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟರ್ ರೋಡ್ ರೆಡಿ ಆಗ್ತಾ ಇಲ್ಲ. ಪ್ರಯತ್ನ ಮಾಡ್ತಾ ಇದ್ದೀವಿ, ನಾವು ಅಟೆಂಪ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಈಗ ಇಲ್ಲಿ ಗರ್ಭಿಣಿ ಮಹಿಳೆಯರನ್ನ ಕರ್ಕೊಂಡು ಹೋಗೋದು ಎಷ್ಟು ಕಷ್ಟ ಇದೆ ಆಟೋದಲ್ಲಿ ಯೋಚನೆ ಮಾಡಿ. ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಭಾರತ್ ಮಾತಾ ಕಿ ಸರ್ 10-15 ನಿಮಿಷ ಟೈಮ್ ಕೊಟ್ಟಿದ್ದಾರೆ, ನಾವು ಅಷ್ಟಲ್ಲೇ ಮುಗಿಸ್ತೀವಿ. ದಯವಿಟ್ಟು ಯಾವ ವಾಹನ ಬಿಡಬೇಡಿ ಸರ್. 10-15 ನಿಮಿಷ ಯಾವ ವಾಹನ ದಯವಿಟ್ಟು ಬಿಡಬೇಡಿ. ಕೇಳಿಸ್ಕೊಳ್ಳಿ, ವಿಚಾರವನ್ನ ಕೇಳಿಸ್ಕೊಳ್ಳಿ. ಅಮ್ಮತ್ತಿ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘ ಜೊತೆಗೆ ಪಾಲಿಬೆಟ್ಟ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘದ ವತಿಯಿಂದ ಏಕಕಾಲದಲ್ಲಿ ಸರಿಯಾದ ಸಮಯಕ್ಕೆ ಒಂದು ಪ್ರತಿಭಟನೆಯನ್ನ ಮಾಡ್ಕೊಂಡು ಬಂದು ಈಗಾಗಲೇ ನಾವು ಅಮ್ಮತ್ತಿಯಲ್ಲೂ ಕೂಡ ಸೇರಿದ್ದು, ಪಾಲಿಬೆಟ್ಟದವರು ಸೇರಿದ್ದು, AW ಅವರನ್ನ ವಾಸ್ತವಾಂಶವನ್ನ ತಿಳಿಸಲಿಕ್ಕೋಸ್ಕರ ನಾವು ಅಲ್ಲಿವರೆಗೂ ಕೂಡ ಹೋಗಿದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಅಮ್ಮತ್ತಿ ಆಟೋ ಮಾಲೀಕರ ಚಾಲಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಿಚರ್ಡ್ ನರನ್ ಅವರಿದ್ದಾರೆ. ಹಾಗೆ ನಮ್ಮ ಪಾಲಿಬೆಟ್ಟ ಆಟೋ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪವನ್ ರವರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳಿದ್ದಾರೆ. 2021ರಲ್ಲಿ ಇದೇ ಸ್ಥಳದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದು. AW ಅವರು ಸಿದ್ದೇಗೌಡರಿದ್ರು. ಅಲ್ಲಿಂದ ವಾಸ್ತವಾಂಶ ತಿಳಿಯಲಿಕ್ಕೆ ಅಮ್ಮತ್ತಿ ಕಂಪ್ಲೀಟ್ ರಸ್ತೆ ದುರಸ್ತಿ ಆಗ್ಬೇಕು ಅನ್ನೋ ಕಾರಣವನ್ನು ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ದು. ಪ್ರತಿಭಟನೆ ಮಾಡಿದ್ದ ಮಾರನೇ ದಿವಸ 24 ಗಂಟೆಯಲ್ಲೇ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ವಿರಾಜಪೇಟೆ ರೋಡು
ಬೋಡಿಗಪ್ಪ ರೋಡು ಮುಗಿಸಿ ಅಂತ ಕೆಲಸ. ಆದ್ರೆ ಪಾಲಿಬೆಟ್ಟ ರಸ್ತೆ, ಸಿದ್ದಾಪುರ ರಸ್ತೆವನ್ನ ಹಂಗೆ ಬಿಟ್ಟು ನಾಮಕಾವಸ್ಥೆಗೆ 1-2 ಕಿಲೋಮೀಟರ್ಗಳನ್ನ ಮಾಡಿ ಬಿಟ್ಟಿದ್ದಾರೆ. ಆದ್ಮೇಲೆ ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇತ್ತೀಚೆಗೆ ಬ್ಲಾಕ್ ಸ್ಪಾಟ್ ಅಂತ ಹೇಳಿ ನಮ್ಮ ಹಿಂದೆ ಇಂಜಿಲಿಗೆರೆ ಹತ್ರ ಒಂದು ಕಾಮಗಾರಿ ಆಯ್ತು, ರಸ್ತೆ ಅಭಿವೃದ್ಧಿ ಆಯ್ತು. ಅದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇಲ್ಲಿಂದ ಆ ಕಡೆ ಕೆಲಸ ಇಂಜಿಲಿಗೆರೆಯಿಂದ ಅಮ್ಮತ್ತಿ ರೋಡ್ಗೆ ಹೋಗುವಂತ ಕೆಲಸ ಆಗಿದೆ. ಅದ್ರ ಮುಂದೆ ಗುದ್ಲಿ ಪೂಜೆ ಮಾಡಿರ್ತಕ್ಕಂಥ ನಮ್ಮ ಶಾಸಕರು. ಆದ್ರೆ ಅವರ ಹಿಂದುಗಡೆ ಇದ್ದಂಥದ್ದು ಕಂಪ್ಲೀಟ್ ಕಿತ್ತೋಗಿರೋ ರೋಡು, ಅದೆಲ್ಲೂ ಕೂಡ ಪಬ್ಲಿಸಿಟಿ ಆಗ್ಲಿಲ್ಲ. ಇದು ನಮ್ಮ ದುರಾದೃಷ್ಟ. ಇವತ್ತು ವಿಶೇಷವಾಗಿ ಸಿದ್ದಾಪುರ ರಸ್ತೆ ಮತ್ತು ಪಾಲಿಬೆಟ್ಟ ರಸ್ತೆ ಕಂಪ್ಲೀಟ್ ಹಾಳಾಗಿದ್ದೆ 2007ರಲ್ಲಿ. ನಮಗೆ ಗೊತ್ತಿಲ್ಲ, 2007ರಲ್ಲಿ ಆ ಕೆಲಸ ಆಗಿರುವಂತದ್ದು. ಅಲ್ಲಿಂದ ಏನ್ ಮಾಡ್ಕೊಂಡ್ ಬಂದ್ರು ಅಂತ ಹೇಳಿದ್ರೆ, ಅಳುವ ಮಗುವಿಗೆ ಲಾಲಿಪಾಪ್ ಕೊಟ್ಟಂತೆ, ಮಗು ಲಾಲಿಪಾಪ್ ಕೊಡೋದು ಯಾಕೆ ಸ್ವಲ್ಪ ಚಿಪ್ ಕೊಡಿ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತೇಳಿ ಪ್ರತಿ 2018ರಿಂದ ಕೂಡ ಲಾಲಿಪಾಪ್ ಹಾಕುವಂತ ಕೆಲಸ ಕೊಡುವಂತ ಕೆಲಸವನ್ನ ಮಾಡ್ಕೊಂಡ್ ಬಂದಿದ್ದಾರೆ. 2018 ಕೂಡ ನನ್ನ ಪತ್ರಿಕೆಯಲ್ಲಿ ಒಂದು ಇದ್ದಿದ್ದೆ, ಅಳುವ ಮಗುವಿಗೆ ಲಾಲಿಪಾಪ್ ಕೊಟ್ಟಂತೆ ಅಂತ. ಅದೇ ಯಥಾ ಪ್ರಕಾರ ಅದನ್ನೇ ಗುಂಡಿ ಮುಚ್ಚುವಂತ ಕೆಲಸ. ಇತ್ತೀಚೆಗೆ ಕೂಡ 1 ತಿಂಗಳಿಂದ ಕೂಡ ವೆಟ್ ಮಿಕ್ಸ್ ಹಾಕಿ ಗುಂಡಿ ಮುಚ್ಚುವಂತ ಕೆಲಸ ಮಾಡಿದ್ರು. 15 ದಿವಸ ಕೂಡ ಅದು ಬರಲಿಲ್ಲ. ಈಗ ಮತ್ತೆ ನಿನ್ನೆಯಿಂದ ಅದೇ ರಸ್ತೆಗೆ ವೆಟ್ ಮಿಕ್ಸ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪುನಃ ನಮಗೆಲ್ಲರಿಗೂ ಲಾಲಿಪಾಪ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ಮೇಲೆ AWR ಸಾಹೇಬ್ರೆ, ನಾನು ನಿಮ್ಮ ಹತ್ರ ಹೇಳ್ತಾ ಇರೋಂಥದ್ದು, ಲಾಲಿಪಾಪ್ ತಿನ್ಕೊಂಡಿರ್ಲಿಕ್ಕೆ ನಾವು ಸಣ್ಣ ಸಣ್ಣ ಮಕ್ಕಳಲ್ಲ. ಇಲ್ಲಿ ಇರ್ತಕ್ಕಂಥ ಅನುಭವಿಸ್ತಿರ್ತಕ್ಕಂಥ ಸಮಸ್ಯೆ ಅಷ್ಟು ದೊಡ್ಡ ಸಮಸ್ಯೆ, ಅದು ತಮಗೂ ಕೂಡ ಗೊತ್ತಾಗಿದೆ. ಆದ್ರೆ ನಮ್ಮ ಈ ಪ್ರತಿಭಟನೆಯ ಉದ್ದೇಶ ಏನಪ್ಪ ಅನ್ನೋದು ಕಂಪ್ಲೀಟ್ ಆಗಿ ಕೆಲಸವನ್ನ ಮಾಡಬೇಕು. ಮತ್ತೆ ನೀವು ಪ್ಯಾಚ್ ವರ್ಕ್ ಮಾಡುವಂತ ಕೆಲಸವನ್ನ ಮಾಡಬಾರ್ದು. ಹಾಗಾಗಿ ಜೊತೆಗೆ ಇನ್ನೊಂದು ಹೇಳ್ತೀರಿ, ಈಗ ಏನ್ ಪ್ಯಾಚ್ ವರ್ಕ್ ಮಾಡ್ತಾರೆ ಕೆಲಸವನ್ನ ದಯವಿಟ್ಟು ತಡೆ ಹಿಡಿಬೇಕು. ಆ ಕೆಲಸವನ್ನ ತಡೆ ಹಿಡಿಬೇಕು. ನಮಗೆ ಬೇಕಾಗಿರೋದು ಕಂಪ್ಲೀಟ್ ಮರುಡಾಂಬರೀಕರಣ ಆಗುವಂತ ಕೆಲಸವನ್ನ. ಹೌದು, ಇತ್ತೀಚೆಗೆ ವಿರಾಜಪೇಟೆಯಲ್ಲಿ ನೋಡಿ ಸೇಮ್ ಒಂದಷ್ಟು ರೋಡ್ ಮಾಡಿದ್ದಾರೆ. ಆ ಡ್ರೈವರ್ ರೋಡ್ ಚೆನ್ನಾಗಿದೆ ಅನ್ನೋ ಪಾಪ ಬೇರೆಯವನು ರೋಡ್ ಚೆನ್ನಾಗಿರ್ಬೋದು ಅಂತ ಹೋದ, ಅಲ್ಲಿಂದ ರಸ್ತೆ ಎಲ್ಲ ಹಾಳಾಗಿದೆ, ಸಡನ್ ಬ್ರೇಕ್ ಹಾಕದ, ಆ ಲಾರಿ ಮಗ್ಚಿ ಆತ ತನ್ನ ಪ್ರಾಣವನ್ನೇ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಮೊನ್ನೆ ಕೂಡ ಅಮ್ಮತ್ತಿ ಒಂದು ಆಟೋ ಪಾಲಿಬೆಟ್ಟ ರಸ್ತೆಯಲ್ಲಿ ಮಗ್ಚಿ ತನ್ನ ಆಟೋವನ್ನ ಇದು ಮಾಡ್ಕೊಂಡಿದ್ದಾರೆ, ನಮ್ಮ ನಿಸಾರ್ ಅಂತೇಳಿ ಆಟೋದನ್ನ. ಈ ರೀತಿಯ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥ ಈ ರಸ್ತೆಯಲ್ಲಿ ನೀವು ನಮಗೆ ಮತ್ತೆ ಲಾಲಿಪಾಪ್ ಕೊಡೋ ಕೆಲಸವನ್ನ ಮಾಡಕ್ ಬರಬೇಡಿ ಸರ್. ದಯವಿಟ್ಟು ನಮ್ಮ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿದ್ದಾರೆ, ಅವರಿಗೆ 1-2 ಕೋಟಿ ದೊಡ್ಡ ವಿಚಾರ ಅಲ್ಲ. ಇವತ್ತು ನಿಮ್ಮನ್ನ ಕರೆದು ಇವತ್ತು ಏನು ನಮ್ಮ ಮನವಿಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದೀವಿ, ಇದು ನಾಮಕಾವಸ್ಥೆಗೆ ಆಗ್ಬಾರ್ದು. ಪ್ರತಿಭಟನೆ ನಾಮಕಾವಸ್ಥೆ ಆಗ್ಲಿಕ್ಕೆ ನಾವು ಬಿಡಲ್ಲ. ನಮಗೆ ಬೇಕಾಗಿರೋ ಮರುಡಾಂಬರೀಕರಣವನ್ನ ವ್ಯವಸ್ಥೆ. ಹಾಗಾಗಿ ನಾವು ಅಮ್ಮತ್ತಿ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘದಿಂದ 1 ತಿಂಗಳ ಗಡುವನ್ನ ಕೊಡ್ತಾ ಇದೀವಿ. 1 ತಿಂಗಳ ಗಡುವನ್ನ ಕೊಡ್ತಾ ಇದೀವಿ ಸರ್. ನೀವು ಈಗ ನಾವೇನ್ ಮನವಿ ಕೊಟ್ಟಾದ್ಮೇಲೆ ಮಾತಾಡ್ತೀರಿ, ಅದು ನಮಗೆ ಆಶ್ವಾಸನೆ, ರಾಜಕಾರಣಿಗಳು ಕೊಡುವಂತ ಆಶ್ವಾಸನೆ ರೀತಿ ಆಗ್ಬಾರ್ದು. ದಯವಿಟ್ಟು ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರಲ್ಲಿ ಕರೆಸ್ಕೊಂಡು ನಾವು ಧಿಕ್ಕಾರಕ್ಕೆ ಹೋಗುವಂತ ಕೆಲಸ ಆಗಬಾರ್ದು. ಅದಕ್ಕಿಂತ ಮುಂಚೆ ಅವರು ಈ ಪಾಲಿಬೆಟ್ಟ ರಸ್ತೆ, ಸಿದ್ದಾಪುರ ರಸ್ತೆಗೆ ಅಭಿವೃದ್ಧಿ ಕೆಲಸವನ್ನ ಮಾಡಬೇಕು. ಈಗ ಯಾರೊಬ್ರು ಮಾತಾಡೋಕೆ ಹೇಳಿದ್ರು, ಒಂದಷ್ಟು ಸಾರಿ ನಮ್ಮ ಮನೆ ಪಂಡ ದೇವನವರು ಮಾತಾಡೋಕೆ ಹೇಳಿದ್ರು, ಒಂದಷ್ಟು ಅಲ್ಲೆಲ್ಲ ಯಾವ್ದಾದ್ರು ರಸ್ತೆಗಳು ಅಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ ಅಂತ ಹೇಳಿದ್ರೆ, ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ರಸ್ತೆಯನ್ನ ಮಾಡಿದಿರತಕ್ಕಂಥ 20 ವರ್ಷ, ಈಗ ಸುಮಾರು 18 ವರ್ಷ ಕಂಪ್ಲೀಟ್ ಆಗಿ ಇನ್ನೊಂದು 2 ವರ್ಷ 20 ವರ್ಷ ಆಗುವಂತ ಆ ರೋಡ್ಗೆ ನೀವು ಗುಂಡಿ ಮುಚ್ಕೊಂಡೇ ಇರುವಂತ ಕೆಲಸಕ್ಕೆ ನಾವು ಒಪ್ಪಲ್ಲ. ಹಾಗಾಗಿ ನಾವು ನಿಮಗೆ ಮನವಿಯನ್ನ ವಿಚಾರವನ್ನ ಏನ್ ತಿಳ್ತೀವಿ ಅಂತೀರಿ ಸರ್, ಇದು ನೀವು ಕೇವಲವಾಗಿ ತಿಳ್ಕೊಂಡ್ರೆ ಅದು ಸರ್ಕಾರಕ್ಕೆ ನೀವು ಇದೇನು ಮನವಿಯನ್ನ ಸಲ್ಲಿಸುವಂತ ಕೆಲಸ, ನಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡ್ತೀರಿ. ಇದು ನಿಮ್ಗೆ ಎಲ್ಲರೂ ಎಲ್ಲೊಂದ್ ಕಡೆ ಪ್ರತಿಭಟನೆ ಮಾಡ್ತಾರೆ ಆ ನಾಮಕಾವಸ್ಥೆಗೆ ಅನ್ನೋ ರೀತಿ ನೀವೇನಾದ್ರು ತಿಳ್ಕೊಂಡಿದ್ರೆ, ನೀವು ಇದು ಲಘುವಾಗಿ ತಗೊಂಡ್ರೆ 1 ತಿಂಗಳ ನಂತರ ಎಲ್ಲ ಆಟೋ ಚಾಲಕರ ಸಂಘದ ಎಲ್ಲಾ ಸದಸ್ಯರು ಕೂಡ ಉಪವಾಸ ಸತ್ಯಾಗ್ರಹ, ಅಹೋರಾತ್ರಿ ಧರಣಿ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ. ಏನ್ರಪ್ಪ ನಿಧಾನ, ನಾವು ಅಹೋರಾತ್ರಿ ಧರಣಿಯನ್ನ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹವನ್ನ ಮಾಡ್ತೀವಿ. ಉದ್ದೇಶ ನಮ್ಗೆ ಆಟೋ ಚಾಲಕರದ್ದು ಮಾತ್ರ ಅಲ್ಲ, ಇದೆಲ್ಲ ಅಮ್ಮತ್ತಿಯ ಸುತ್ತಮುತ್ತಲ ಪಾಲಿಬೆಟ್ಟ ರಸ್ತೆಯಲ್ಲಿ ಯಾರೆಲ್ಲ ಓಡಾಡ್ತಾ ಇರ್ತಕ್ಕಂಥ ಎಲ್ಲಾ ಪಬ್ಲಿಕ್ಸ್ ಅವರ ಒಂದು ಮನವಿಯಾಗಿದೆ. ಇದನ್ನ ನೀವು ಲಘುವಾಗಿ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಅಥವಾ ಅಹೋರಾತ್ರಿ ಧರಣಿ ಮಾಡಿದಾಗ ಏನಾದ್ರೂ ಹೆಚ್ಚು ಕಮ್ಮಿಗಳಾದ್ರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆ ಆಗ್ತದೆ. ಹೌದು ಏನ್ರಪ್ಪ. ಸೊ ದಯವಿಟ್ಟು ನಮ್ಮ ಮನವಿಯನ್ನ ನೀವು ಲಘುವಾಗಿ ಸ್ವೀಕರಿಸಿದೆ. ದಯವಿಟ್ಟು ನೀವು ಪ್ಯಾಚ್ ವರ್ಕ್ ಏನು ಮಾಡ್ತಾ ಇದ್ದೀರಿ, ನನಗೆ ಗೊತ್ತಿದೆ. ನೀವು ಪ್ಯಾಚ್ ವರ್ಕ್ ಮಾಡಿ ಹೋದ್ರೆ ಒಂದು 4-5 ತಿಂಗಳು, 1 ವಾರ, 1 ವರ್ಷ ಬೇಕಾದ್ರೆ ತಳ್ತೀರಾ, ಅದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಮರುಡಾಂಬರೀಕರಣ ಆಗಬೇಕು. ಆ ರೋಡ್ ಕಂಪ್ಲೀಟ್ ಕೆಲಸ ಸಾರಿ ಸರ್, 15 ನಿಮಿಷ ಟೈಮ್ ತಗೊಂಡಿದ್ವಿ ಸರ್, ಮುಗಿಸ್ತೀವಿ ಸರ್. ಆಯ್ತಾ? 15 ನಿಮಿಷ ಆಗಿದೆ ಸರ್, 35ಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ಲೀಸ್. ಮುಗಿಸ್ತೀನಿ ಸರ್, ಓಕೆನಾ? ಅಮ್ಮತ್ತಿ ಮತ್ತು ಪಾಲಿಬೆಟ್ಟ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘದಿಂದ ಒಂದು ಮನವಿ ಪತ್ರವನ್ನ ಇಟ್ಟಿದ್ದೇವೆ. ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರು
ವಿರಾಜಪೇಟೆ ವಿಭಾಗ ಪಾಲಿಬೆಟ್ಟ ಅಮ್ಮತ್ತಿ ರಸ್ತೆಗೆ ದುರಸ್ತಿಗೆ ಆಗ್ರಹಿಸಿ ಈ ಮೇಲೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿರಾಜಪೇಟೆ ತಾಲೂಕು ಪಾಲಿಬೆಟ್ಟ ಅಮ್ಮತ್ತಿ ರಸ್ತೆಯು ಹಲವಾರು ವರ್ಷಗಳಿಂದ ತೀರಾ ಹಾಳಾಗಿದ್ದು ವಾಹನ ಸಂಚಾರಕ್ಕೆ ಕಷ್ಟವಾಗುತ್ತಿದೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಬಗ್ಗೆ ಅಸಮಾಧಾನವಿದ್ದು ಸದರಿ ರಸ್ತೆಯ ದುಸ್ಥಿತಿಯು ಕೇವಲ ಗುಂಡಿ ಮುಚ್ಚದೆ 2007ರಲ್ಲಿ ಮಾಡಿದ ರಸ್ತೆಗೆ ಈಗಾಗಲೇ 17 ವರ್ಷ ಮುಗಿದಿದ್ದು ಕೂಡಲೇ ಸಂಪೂರ್ಣ ಡಾಂಬರೀಕರಣ ಮಾಡುವಂತೆ 1 ತಿಂಗಳ ಒಳಗೆ ಮರು ಡಾಂಬರೀಕರಣ ಪ್ರಾರಂಭ ಮಾಡದೇ ಇದ್ದಲ್ಲಿ ಸಂಘದ ವತಿಯಿಂದ ಅಹೋರಾತ್ರಿ ಧರಣಿ ಮಾಡುತ್ತೇವೆ ಎನ್ನುತ್ತಾ ನಮ್ಮ ಈ ಪ್ರತಿಭಟನೆಯನ್ನು ಲಘುವಾಗಿ ತೆಗೆದುಕೊಳ್ಳದೆ ಕೂಡಲೇ ಕಾಮಗಾರಿ ಕೈಗೊಳ್ಳುವಂತೆ ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಎರಡೂ ಸಂಘದಿಂದ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಸರ್ ದಯವಿಟ್ಟು ಸರ್ ಇದನ್ನ ಸ್ವೀಕರಿಸಬೇಕು. ಸ್ವೀಕರಿಸಿದ ನಂತರ ನಿಮ್ಮ ಉತ್ತರ ಸರ್ ದಯವಿಟ್ಟು ನಾನು ಓಪನ್ ಆಗಿ ಹೇಳಿದ್ದೀನಿ, ರಾಜಕಾರಣಿಗಳ ತರ ನಮ್ಗೆ ಆಶ್ವಾಸನೆಗಳು ಮಾತು ಬೇಡ ಏನ್ರಪ್ಪ ಅಲ್ವಾ. ನಮಗೆ ಇದು ಇವತ್ತು ಎಲ್ಲರೂ ಆಟೋ ಚಾಲಕರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆ ಯಾವ ರೀತಿ ನಿಮಗೂ ಗೊತ್ತಾಗಿದೆ ಸರ್. ನಿಮ್ಮ ಉತ್ತರ ಯಾವ ರೀತಿ ಇದೆ, 1 ತಿಂಗಳ ಗಡುವು ಇದೆ, ನೀವು ಅದರ ಉತ್ತರವನ್ನ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ, 4 ಕೋಟಿಗಳ ಅನುದಾನ ಅವಶ್ಯಕತೆ ಇದೆ ಅಂತ. ಬಟ್ ಅದು ಇನ್ನೂ ಅಪ್ರೂವ್ ಆಗುವ ಹಂತದಲ್ಲಿ ಮನವಿ ಕೊಟ್ಟಿದ್ದೀರಾ. ಈ ಮನವಿ ಮೇರೆ ಇನ್ನೊಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿ ಆದಷ್ಟು ಬೇಗ ಇದನ್ನು ಅಪ್ರೂವಲ್ ಮಾಡಿಸಿ ಕೆಲಸ ಪ್ರಾರಂಭಿಸಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಸರ್ ಅವ್ರೀಗ ಪ್ರಾಮಾಣಿಕವಾಗಿ ಏನು ಮಾಡ್ತೀವಿ ಅಂತ ಹೇಳಿದಾರೆ, ಆದ್ರೆ ಏನೇ ಪ್ರಾಮಾಣಿಕ ಮಾಡಿದ್ರೆ ನಮ್ದು ಒಂದೇ ತಿಂಗಳ ಅವಕಾಶ ಏನಪ್ಪ. ನಮ್ಮ ಶಾಸಕರು ನಾನು ಆಗಾಗ ಹೇಳ್ತಾ ಇದ್ದೀನಿ, ನಮ್ಮ ಶಾಸಕರು ಬಹಳಷ್ಟು ದೊಡ್ಡವರಿದ್ದಾರೆ. ಅವ್ರು 1 ಕೋಟಿ 2 ಕೋಟಿ ದೊಡ್ಡ ವಿಚಾರ ಅಲ್ಲ. ಈಗ ಸದ್ಯಕ್ಕೆ ವೆಹಿಕಲ್ ಓಡಾಡ್ಲಿಕ್ಕೆ ಬೇಡ ಸರ್. ಸರ್ ಯಾವ ಮಟ್ಟಿಗೆ ನೀವು ಗುಂಡಿ ಮುಚ್ಚಿದ್ರು ಕೂಡ ಯಾವ ರೀತಿ ಹಾಸ್ಪಿಟ್ಲಿಗೆ ಗಾಡಿಯಲ್ಲಿ ಕರ್ಕೊಂಡು ಹೋಗಕ್ಕಾಗಲ್ಲ ಸರ್. ಅದಕ್ಕೋಸ್ಕರನೇ ಏನ್ ದೊಡ್ಡ ಗುಂಡಿಗಳಿದಾವೆ ಡಾಂಬರಲ್ಲೇ ಮುಚ್ಚಿಕೊಡ್ತೀವಿ, ವೆಟ್ ಪಿಕ್ಸ್ ಹಾಕಲ್ಲ. ಸ್ಟಾರ್ಟ್ ಆಗೋವರೆಗೆ ಅಲ್ಲಿವರೆಗೆ ಡಾಂಬರ್ ಕೆಲಸನ ಎಸ್ಟಿಮೇಟ್ ಈಗ ಇನ್ನೊಂದ್ಸರಿ ರೆಡಿ ಮಾಡಿ ನಾನು ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡ್ತೀನಿ. ಅಲ್ಲಿವರೆಗೆ ಓಡಾಡಲಿಕ್ಕೆ ಸಾರ್ವಜನಿಕ ತುಂಬಾ ತೊಂದರೆ ಆಗ್ತಾರೆ. ಈಗ ನಾನು ನೋಡಿದ್ದೀನಿ, ಅಲ್ಲೇ ಈಗ ವಾಕ್ ಮಾಡಿದ್ದೀನಿ. ಇಲ್ಲ ಡಾಂಬರೇ ಹಾಕೊಡ್ತೀವಿ, ಡಾಂಬರಲ್ಲೇ ಬ್ಯಾಚ್ ಮಾಡ್ಕೊಡ್ತೀವಿ ಟೆಂಪರರಿ. ಸರ್ ಈಗ ಏನಾಗ್ತದೆ ಗೊತ್ತಾ ಸರ್, ನೀವು ಮಾಡ್ಕೊಟ್ಟು ಇಲ್ಲ ಅದು ರಸ್ತೆ ಪ್ಯಾಚ್ ವರ್ಕ್ ಮಾಡೋ ತರ ಇಲ್ಲ, ತುಂಬಾ ಹಾಳಾಗಿದೆ. ಬಟ್ ಈಗ ಸದ್ಯಕ್ಕೆ ಓಡಾಡ್ಲಿಕ್ಕೆ ಟೆಂಪರವರಿಯಾಗಿ ಒಂದು ಹಾಸ್ಪಿಟಲ್ ಎಷ್ಟಾಗುತ್ತೆ ಮಾಡ್ತೀವಿ ಸರ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ ನೀವು ಒಂದು ಕೆಲಸ ಮಾಡೋಣ ಸರ್, ಮನ್ ರೋಡ್ ಮಾಡ್ಲಿ ಸರ್, ಕಿತ್ತಾಕ್ಬಿಟ್ಟು ಮನ್ ರೋಡ್ ಮಾಡ್ಲಿ. 1 ತಿಂಗಳು ಓಡಿಸುವ, 1 ತಿಂಗಳು ಓಡಿಸಿ ಮನ್ ರೋಡ್ ಮಾಡಿ. ಸಮಸ್ಯೆ ಯಾವ ಮಟ್ಟಿಗಿದೆ ಲಾಸ್ಟ್ ಮಾತ್ರ ಮಾಡಲೇಬೇಡಿ. ಈಗ 1 ತಿಂಗಳಿಗೆ 3 ತಿಂಗಳಾಗುತ್ತೆ, 7 ತಿಂಗಳಾಗುತ್ತೆ, ಆಗೋದಿಲ್ಲ. ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಇದಲ್ಲದೆ ನಮ್ಮ ಶಾಸಕರಿಗೂ ಈ ವಿಷಯವನ್ನ ಮುಟ್ಟಿಸಿ ಅವ್ರ ಕಡೆಯಿಂದ ಪ್ರೆಜರ್ ಹಾಕಿ ಅನುದಾನ ಬರಲಿಕ್ಕೆ ಪ್ರಾಮಾಣಿಕವಾಗಿ ಸರ್. ಈಗ 1 ತಿಂಗಳು ಗಡುವು ಕೊಟ್ಟಿದ್ದಾರೆ ಸರ್, 1 ತಿಂಗಳೊಳಗೆ ಆಗ್ಬೋದಂತ ವಿಶ್ವಾಸ ನಿಮಗಿದೆಯಾ ಸರ್? ಪ್ರಯತ್ನ ಪಡ್ತೀವಿ. ಆಗ ನಾವು ಸತ್ಯದ ಕೂರಲೇಬೇಕು. ಇದನ್ನ ಗಮನಕ್ಕೆ ತರುವಂತ ಕೆಲಸವನ್ನ ಪ್ರೆಸರ್ ಹಾಕುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಏನೇ ಮಾಡಿದ್ರು ಕೂಡ ನಮ್ಮ ತೀರ್ಮಾನ 1 ತಿಂಗಳು ಅವಕಾಶ ಮಾತ್ರ. ಆ ತಿಂಗಳ ನಂತರ ನಾವ್ ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ. ನಮ್ಮ ಪಾಡಿಗೆ ನಾವು ಅಹೋರಾತ್ರಿ, ಯಾಕೆಂತ ಹೇಳಿದ್ರೆ ಅವ್ರು ಯಾರು ಹೇಳಿದಾಗ ನಾವು ಮನೆ ಹೆಂಡತಿ ಮಕ್ಕಳನ್ನ ಸಾಕಾಗದ ಪರಿಸ್ಥಿತಿ ಇದ್ದಾಗ ನಾವು ಸಾಯೋದ್ರಲ್ಲಿ ಏನೋ ಇದಿಲ್ಲ, ಆ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅನ್ನೋದಾದ್ರೆ ಉಪವಾಸ ಕೂರ್ಲಿಕ್ಕೆ ನಾವು ರೆಡಿ ಇದೀವಿ. ಉಪವಾಸ ಸತ್ಯಾಗ್ರಹ ನಾವು ಮಾಡೋದ್ರಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆದ ಸರ್ಕಾರವೇ ನೇರ ಹೊಣೆ ಆಗ್ತದೆ, ಅದಕ್ಕೆ ಅವಕಾಶ ಕೊಡುವಂಥದ್ದು ಬೇಡ. ಸೊ ದಯವಿಟ್ಟು ಶಾಸಕರ ಮೂಲಕ ಈ ಕೆಲಸವನ್ನ ಮಾಡಿಸಿ 1 ತಿಂಗಳು ಮಾತ್ರ ಅವಕಾಶ ಇದೆ. ಸೊ ಮನವಿ ಸ್ವೀಕರಿಸಲು ಬಂದಿರತಕ್ಕಂಥ AW ಅವರಿಗೆ ನಮ್ಮೆಲ್ಲ ಆಟೋ ಮಾಲೀಕರ ಮತ್ತು ಚಾಲಕರ ಸಂಘ ಅಮ್ಮತ್ತಿ ಮತ್ತು ಪಾಲಿಬೆಟ್ಟದವರ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ನೀಡಿರತಕ್ಕಂಥ ಗೂಡ್ಸ್ ಚಾಲಕರು, ಟ್ಯಾಕ್ಸಿ ಚಾಲಕ ಸಂಘದವರು ಮತ್ತು ಸಾರ್ವಜನಿಕರು ಮತ್ತು ನಮ್ಮ
ಚೇಂಬರ್ ಆಫ್ ಕಾಮರ್ಸ್ ಎಲ್ಲ ಸದಸ್ಯರಿಗೆ ಮತ್ತು ನಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ವಿಶೇಷವಾಗಿ ಮಾಧ್ಯಮ ಮಿತ್ರರವರು ಕೂಡ ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಮತ್ತು ಪೊಲೀಸ್ ಇಲಾಖೆಯವರು ಕೂಡ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ವಂದಿಸುತ್ತಾ ಈ ಪ್ರತಿಭಟನೆಯನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕೈ ಬಿಡುತ್ತಾ ಇದ್ದೀವಿ. ಯಾವುದೇ ಕಾರಣ ಇದು ಪರ್ಮನೆಂಟ್ ಶಾಶ್ವತವಾಗಿ ಕೈ ಬಿಡೋದಿಲ್ಲ. ತಾತ್ಕಾಲಿಕವಾಗಿ 1 ತಿಂಗಳ ಮಟ್ಟಿಗೆ ಕೈ ಬಿಡ್ತಾ ಇದ್ದೀವಿ. ಮುಂದಿನ ಪ್ರತಿಭಟನೆ ಸ್ವರೂಪ ಏನು ಅನ್ನೋದನ್ನ ತೋರಿಸ್ಕೊಡುವಂತ ಕೆಲಸಕ್ಕೆ ಅವಕಾಶ ಕೊಡೋದು ಬೇಡ ಅಂತ ಬಂದಿರತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ಈ ಒಂದು ಪ್ರತಿಭಟನೆಯನ್ನ ಇಲ್ಲಿಗೆ ಕೈ ಬಿಡ್ತಾ ಇದ್ದೀವಿ. बोलो भारत माता की बोलो भारत माता की बोलो भारत माता की